ದಂಪತಿಗಳ ಬಗ್ಗೆ ಅವರು ಆಯ್ಕೆ ಮಾಡ್ಕೊಂಡ್ರೆ ಅದು ನಾನು ಎಲ್ಲೇ ಇರೋದು ಅಂತಮಳ್ಳಿ ಪಕ್ಕ ಕುಗ್ರಾಮದಲ್ಲಿ ದೇಶಗಳಿದೆ ಅಲ್ಲಿಂದ ಇಲ್ಲಿವರು ಕರೀತಾರ. ಅದಕ್ಕೆ ಮೂಲ ಕಾರಣಕರ್ತರಾದ ನಮ್ಮ ದೀಪ ಬುದ್ಧಿ ಅವರು ಅವ್ರಿಗೆ ನನ್ನ ಮೊದಲನೇ ನಮಸ್ಕಾರಗಳು. ನನ್ನ ಶ್ರೀಮತಿ ಜಯಶ್ರೀ ಅವಳು ಕೆಲಸ ಮಾಡ್ತಿರೋದು ಹೋಮ್ ಗಾರ್ಡ್ ಆಗಿ ಕೆಲಸ ಮಾಡ್ತಿದ್ದಾರೆ ಯಾಳಂದೂರಲ್ಲಿ. ನಮ್ಮದು 2020 ಇಸ್ವಿ. ಅವಾಗ ಅವರು ಅಲ್ಲಿ ಡ್ಯೂಟಿ ಮಾಡ್ತಾಯಿದ್ರು. ನಾನು ಒಂದು ಸ್ವಲ್ಪ ರಾಜಕೀಯ ವ್ಯಕ್ತಿಯಾಗಿ ಓಡಾಡ್ತಾ ಇದ್ದೆ. ಐಲೇನು ಮಾಡಿಸ್ಬೇಕು ಅಂದರೆ ನಾನು ಸರ್ಕಲ್ಗೆ ಹೋಗ್ತಿದ್ದೆ. ಸರ್ಕಲ್ಲೇ ಡ್ಯೂಟಿ ಮಾಡೋರು. ನಾನು ಹತ್ತಿರ ಬರೋದು ಅವ್ರು ನೋಡೋದು ಹೋಗೋದು. ಅದೇ ಥರ ನಮ್ಮದು ಪ್ರೀತಿ ಸ್ಟಾರ್ಟ್ ಆಗಿ ನಮ್ಮದು ಮದುವೆನೂ ಆಯಿತು. ಹೀಗೆ 6 ವರ್ಷ ಆಯಿತು ಮದುವೆ ಆಗಿ. ನನಗೆ 2020ರಲ್ಲಿ 1 ವರ್ಷ ಇದಾಯಿತು. ಇಷ್ಟು ಇಲ್ಲಿಗೆ 6 ವರ್ಷ ಆಯಿತು ನಮ್ಮಿಬ್ಬರು ಮದುವೆ ಆಗಿ. ನನಗೆ ನನ್ನವ್ವ ಹೆಂಗೆ ಮಾದೇವರು ಇಟ್ಕೊಂಡಿದ್ದಾರೆ ಅದೇ ಥರ ನನಗೆ ನನ್ನ ಎರಡನೇ ಅವ್ವ ಅಂದಾಗ ನಾನು ಇಷ್ಟಪಡ್ತೀನಿ. ಯಾಕಪ್ಪ ಅಂದರೆ ನಾನು ಅವ್ವ ಅಂತ ಕರೆಯೋದು ಅಂದ್ರೆ ನಮ್ಮ ತಾಯಿ 2003ರಲ್ಲಿ ತೀರೋದಾಗ ನನಗೆ ಇಬ್ಬರು ಅಕ್ಕ, ಒಬ್ಬ ಅಣ್ಣ ಇದ್ದಾರೆ. ಅವರು ನೀನು ರಾಜಕೀಯ ಮಾಡ್ಕೊಂಡಿದ್ದೆ, ನಿನ್ಗೆ ಏನೂ ಇಲ್ಲ, ಎತ್ತೂ ಇಲ್ಲ ನೀನು ಅಂದ್ಕೊಂಡಂದ್ರು. ನಮ್ಮಲ್ಲಿ ತೀರೋಗ್ಬಿಟ್ರೆ ನಮ್ಮಲ್ಲಿ ಮರಿ ಕುಯ್ಬೇಕು, 2-3 ಮರಿ ಕುಯ್ಬೇಕು. ನನಗೆ ಇವಳೇ ಆದರ್ಶವಾಗಿದ. ನಾನು ಪ್ರೀತಿ ಮಾಡ್ತಿರ್ಬೇಕಾದ್ರೆ ಇವಳನ್ನೇ ಅವಲಂಬಿಸ್ಕೊಂಡು ನಾನು ಪ್ರೀತಿ ಮಾಡ್ತಾಯಿದ್ದೆ. ಅವಾಗ ನಮ್ಮ ಮನೇಲಿ ಎಲ್ಲ ಸೇರ್ಕೊಂಡು ನ್ಯಾಯ ಪಂಚಾಯಿತಿ ಮಾಡಿದ್ರು. ನೋಡು, ಅಪ್ಪ ಒಂದು ದುಡ್ಡನ್ನೆಲ್ಲ ನಮ್ಮ ತಂದೆಯವರು ತಿರುಗಿಪೆಟ್ಟಿದ್ರು. ನಮ್ಮ ತಾಯಿಗೆ ಪಿಂಚಣಿ ಬರ್ತಿದ್ರು. ಅವ್ರ ದುಡ್ಡೆಲ್ಲ ನನಗೆ ಕೊಡ್ತಾಯಿತ್ತು ನಮ್ಮ ತಾಯಿ. ನೀನೇನೇ ಅವನ ದುಡ್ಡನ್ನೆಲ್ಲ ಇಸ್ಕೊಂಡು ಇದು ಮಾಡ್ತಿದ್ದೆ, ನೀನೇ ನಮಗೆ ಗೊತ್ತಿರಪ್ಪ, ನೀನು ಪ್ರೀತಿ ಮಾಡಬೇಕು ಅಂದ್ಕೊಂಡ್ರು. ಇವಳನ್ನ ಪ್ರೀತಿ ಮಾಡ್ತಿರ್ಬೇಕಾದ್ರೆ ನಾವು ಹೋಗ್ತದೆ. ನಮ್ಮನೇಲಿ ಏನಾಯಿತು ಅಂದರು, ನಮ್ಮನೇಲಿ ದುಡ್ಡು ನೀನೇ ದುಡ್ಡು ಹಾಕ್ಬೇಕು ಅಂತಾರೆ. ಏನು ಮಾಡೋದು ಅಂತ ಇವಳು ಭಾರಿ ಕಷ್ಟಪಟ್ಟು ದುಡಿತಾ ಇದ್ದಾರೆ. ಯಾಕೆ ಅವಾಗಲೇ ಕಡಿಮೆ ಬರ್ತಾಯಿದ್ದು. ತಿಂಗಳಿಗೆ ಒಂದು 12,000-15,000 ಬರ್ತಾಯಿತ್ತು. ಹೇಳಿದ ತಕ್ಷಣ ನನಗೆ ದುಡ್ಡು ಬೇಕು ಏನು ಮಾಡಲಿ, ಈಗ ನನ್ನ ಮೇಲೆ ಡಿಪೆಂಡ್ ಆಗ್ಬಿಟ್ಟಾರೆ, ನಂಗೆ ಗೊತ್ತಿಲ್ಲ, ನಿಮ್ಮ ಹೋಗೈತಿ ನೀನು ಮಾಡಬೇಕು ಅಂತ ಹೇಳಿದ ತಕ್ಷಣ ಅವಳು ಮನೇಲಿರೋ ವಾರ ಜೀವನ ಮಾಡಿಬಿಟ್ಟು ನಿನ್ನ ಮಾನ ಮರ್ಯಾದೆ ಉಳಿಸ್ಬೇಕು, ನಾನು ಬೇಡ, ನಿನ್ನ 4 ಜನ ಜೊತೆ ತಿರುಗಾಡೋ ವ್ಯಕ್ತಿ, ನೀನು ರಾಜಕೀಯದಲ್ಲಿ ತಿರುಗಾಡ್ತಿದ್ದೆ, ನೀನು ಯಾವಾಗಲೂ ನನ್ನ ಕಣ್ಣಿದ್ರೆ ನೀನು ವೈಟ್ ಬಟ್ಟಲ್ಲೇ ಇರಬೇಕು, ಇದುವರೆಗೂ ನೀನು ಬಾಗ್ಲೇಬಾರ್ದು ಅಂದ್ಬಿಟ್ಟು ಅವ್ರ ಮನೇಲಿ ಹೆಂಗೆ ಹೊಡೆದಾರ ಅಂತಂದ್ರೆ ಅದು ನನಗೆ ಮಾತ್ರ ಗೊತ್ತು. ಆ ಪಟ್ಟಿ ಏಳು ತಿಳ್ಕೊಂಡು ಅವರು ನನಗೋಸ್ಕರ, ನನ್ನ ಪ್ರೀತಿಗೋಸ್ಕರ ಮನೇಲಿರೋ ಒಡವೆನ ಕೊಟ್ಟು ನನ್ನ ಕಾಪಾಡ್ಮೇಲೆ ನಮ್ಮ ಮನೇಲಿ ನಾನು ನಮ್ಮ ತಾಯಿನೂ ತೀರೋದ್ರು, ಅಪ್ಪನೂ ತೀರೋದ್ರು. ಅವಾಗ ನಾನು ಮನೇಲಿ ಇರೋಕೆ ನಂಗೆ ಇಷ್ಟ ಆಗಲಿಲ್ಲ. ಯಾಕೆಂದ್ರೆ ನಮ್ಮ ಅತ್ತಿಗೆ ಇದ್ದರು. ಅವ್ರು ಹೇಳಿದ್ರೆ ನಾನು ಇರಲ್ಲ ಅಂದ್ಕೊಂಡು ಒಂದು ತಿಂಗಳಿದ್ದೆ. ಇದ್ದ ತಕ್ಷಣ ಅವ್ರು ವಾತಾವರಣ ಆಗೋದಾಯ್ತು. ಪುಟ್ಟ ಮಾಡೋದು. ಅವಾಗ ಹೇಳ್ಕೊಂಡೆ, ಯಾಕೆ ತಪ್ಪ ಇದೆ ನೀನು ನೋಡ್ರೆ ಅವಾಗ ನೋಡ್ರೆ ಅಂತಂದ. ಇಲ್ಲಮ್ಮ, ಅದು ಯಾಕೆ ನಮ್ಮ ಅತ್ತಿಗೆ ನನಗೆ ಹಿಂಗೆ ಮಾಡ್ತಾಯಿದ್ದಾರೆ ಅಂತಂದೆ. ಹಾಗಂದ ತಕ್ಷಣ ಯೋಚನೆ ಮಾಡಬೇಡ, ಮರಳಿ ನಿಮ್ಮ ಮನ ಮಾಡೋದ್ರೆ ನಾನು ನೋಡ್ರೆ ಗೈಲೆಲ್ಲ ಮಾಡಲ್ಲ, ಸುಮ್ಗೆ ವೈಟ್ ಬಟ್ಟಾಕೊಂಡು ಸುಮ್ಮನೆ ತಿರ್ಗಾಡ್ತೀನಿ, ಹೆಂಗೆ ಮಾಡಲಿ ನಾನು ಅಂತಂದೆ. ನಿಂಗೆ ಯಾಕೆ ಮನ ಮಾಡೋದ್ಬಿಟ್ಟು ಇವಾಗ ನೆನ್ಕೋಬೇಕು. ನಗರದಲ್ಲಿ ಶಂಕರ್ ಅಂಗಶೆಟ್ಟಿಪುರ ಅಂತಿದ್ದಾರೆ. ಅವ್ರ ಸಾಹಿತಿಗಳು, ಕವಿಗಳು. ಇವಾಗ ತಾನೆ ಅವ್ರಿಗೆ ಆಯೋಗದ ಸದಸ್ಯರಾದರು. ಅವರು ನನ್ನ ಆತ್ಮೀಯರು. ಅವರು ನನ್ನ ತಕ್ಷಣ ನಿಂಗೆ ಆಗ್ಬಿಟ್ಟದಕ್ಕೆ ನನಗೆ ತಲೆ ಕೆಡಿಸ್ಕೊಬೇಡ ರಘು, ನಿಂಗೆ ನಾವಿದ್ದೀವಿ ಬಂದು ಬಳಗವಾಗಿ ಅಂದ್ಬಿಟ್ಟು 5,000 ರೂಪಾಯಿ ಕೊಟ್ಬಿಟ್ಟು ಮನೆ ಮಾಡಿ ಕೊಟ್ಟು ಆಲಿಸ್ಬಿಟ್ಟು ಕಳಿಸಿದ್ರು. ಅಲ್ಲಿಂದ ಇಲ್ಲಿವರೆಗೆ ನಮ್ಮ ಜರ್ನಿ ಸ್ಟಾರ್ಟ್ ಆಯಿತು. ಆಮೇಲೆ ನಮ್ಮ ದೀಪ ಬುದ್ಧಿ ಅವರು ನಮ್ಮೂರವರೇ. ನನಗೆ ಅದಕ್ಕೆ ಸಮಾನ ಅಂತ ಹೇಳ್ತೀನಿ. ಆ ಅದಕ್ಕೆ ಹೋದ್ರೂ ಈ ಹತ್ತಿಗೆ ಅವರು ಅಂತ ನಾನು ಇಷ್ಟಪಡ್ತೀನಿ. ಅಲ್ಲಿಂದ ಇಲ್ಲಿವರೆಗೂ ನನ್ನ ನೋಡ್ಕೊಬ ನನ್ನ ಇವಾಗಲೂ ಅಷ್ಟೇ ನಾನು ಈ ವೈಟ್ ಬಟ್ಟೆ ಕತ್ತೀನಿ ಅನ್ನೋಕ್ಕೆ ನನ್ನ ಇದನ್ನೇ ಕಾರಣ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ನನ್ನ ಪ್ರೀತಿಯ ವಂದನೆಗಳು. ನನ್ನ ನಮಸ್ಕಾರ ನಮ್ಮ ದೀಪ ಬುದ್ಧಿ ಅವರಿಗೆ. ಎಲ್ಲರೂ ನಮ್ಮ ಮನೆಯವರು ಹೇಳಿದ್ದಾರೆ. ಮಾತಾಡಿ ಜಯಮ್ಮ.
ಇಲ್ಲ ಮಾತಾಡಿ, ಮಾತಾಡ್ತಾರೆ ಮಾತಾಡಿ. ನಮ್ಮ ಮನೆಯಲ್ಲಿ ನಾನು ಡ್ಯೂಟಿಗೆ ಹೋಗ್ಬೇಕಾದ್ರೆ ನಮ್ಮ ಅಕ್ಕಪಕ್ಕದ ಹಳ್ಳಿಯವರೆಲ್ಲ ನಿಮ್ಮ ಮಗಳು ಹಿಂಗೆ ಬೇರೆ ಸ್ಟೋರ್ನ ಲವ್ ಮಾಡ್ತಾ ಇದ್ದಾರೆ ಅಂತ ನಮ್ಮ ಮನೆಯವ್ರಿಗೆ ಹೇಳಿ, ನಮ್ಮ ಅಪ್ಪ ಅಮ್ಮನಿಗೆ ಹೇಳಿ, ಮತ್ತು ನಮ್ಮ ತಮ್ಮನಿಗೆಲ್ಲ ಹೇಳಿ ಗೊತ್ತಾಗಬೇಕು. ಗೊತ್ತಾದಮೇಲೆ ನಾನು ಹೋಗೋದು ಬರೋದು ಹಿಂಗೆಲ್ಲ ಮಾಡ್ತಾಯಿದ್ದೆ. ಆವಾಗ ಎಲ್ಲರೂ ತುಂಬ ನನ್ನನ್ನು ಕೋಪ ಮಾಡ್ಕೊಂಡು ಬೈತಾಯಿದ್ರು, ಹೊಡಿತಾಯಿದ್ರು. ನನ್ನ ತಮ್ಮ ಅಂತೂ ತುಂಬಾ ಹೊಡಿತಾಯಿದ್ದ. ಹೀಗೆಲ್ಲ ಮಾಡ್ತೀವಿ ಅಂತಲ್ಲ, ಬೇರೆ ಕೃಷ್ಣ ಮಾಡ್ತೀವಿ ಅಂತ. ನಮ್ಮ ಅಪ್ಪ ಒಂದೇ ಮಾತು ಹೇಳಿದ್ರು, ನೀನು ನನ್ನ ತಮ್ಮನಿಗೆ ಮದುವೆ ಮಾಡಿದ್ದು, ನಾವು ಇರುವಾಗಲೂ ಹಿಂಗೆ ಹೊಡಿತೀಯ, ನಾವೇನಾದ್ರು ಸತ್ತುಬಿಟ್ಟು ಹೋದರೆ ಯಾರು ಮಾಡ್ಕೊತಾರೆ ನಮ್ಮ ಮಗಳನ್ನ? ಏನು ಅವಳು ಇಷ್ಟಪಟ್ಟಿದ್ದಾಳೆ, ಅವಳ ಅಣ್ಣನ ಬರ್ದಂಗೆ ಆಯ್ತದೆ, ನೀನು ಹೋಗುವಂಥ 100 ರೂಪಾಯಿ ನಮ್ಮ ಅಪ್ಪ ಕೊಟ್ಟು ಅಷ್ಟೇ. ಅದು 100 ರೂಪಾಯಿ ತಗೊಂಡು ನಾನು ಇವ್ರ ಮನೆಗೆ ಬಂದೆ. ಅವ್ರ ಮನೇಲೂ ಏನೂ ಅನ್ನಲಿಲ್ಲ, ಯಾಕೆ ನೀವು ಬೇರೆ ಕಷ್ಟ ಮದುವೆ ಆಗಿದೆ ಅಂತ ಕೇಳಿದ್ರು. ಬಟ್ ನಮ್ಮಪ್ಪ ನನ್ನಲ್ಲಿ ಇಲ್ಲಿವರೆಗೆ ನನ್ನ ತಂದು ನಿಲ್ಲಿಸಿದ್ದಾರೆ ಅಂದರೆ ನಮ್ಮ ಅಪ್ಪನೇ ನನ್ನ ಕಾರಣ. ಮತ್ತು ಈವಾಗ ನಮ್ಮ ಅಪ್ಪನ ಕಳ್ಕೊಂಡು ನಾನು ಇವಾಗ ನಮ್ಮ ಅಪ್ಪನ ಸಾಕ್ತೀನಿ ಅನ್ನೋ ಅಷ್ಟು ನನಗೆ ಧೈರ್ಯ ಇದೆ. ಬಟ್ ಆ ಟೈಮಲ್ಲಿ ನಮ್ಮ ಅಪ್ಪ ಇಲ್ಲ. ಈಗ ಆ ಸ್ಥಾನದಲ್ಲಿ ನಮ್ಮ ತಾಯಿ ನೋಡ್ಕೊತಾ ಇದ್ದೀನಿ. ಮತ್ತು ಇವಾಗ ನನ್ನ ತಮ್ಮ ನನ್ನ ತಮ್ಮ ಹೆಂಡತಿ ಎಲ್ಲರೂ ಬರ್ತಾರೆ ಹೋಗ್ತಾರೆ. ಇಷ್ಟು ಒಂದು ಮಾತಾಡೋದು. ವೆರಿ ಗುಡ್, ವೆರಿ ಗುಡ್. ಪ್ರತಿಯೊಬ್ಬರ ಜೀವನದಲ್ಲೂ ಕೂಡ ಕಷ್ಟಗಳಿರ್ತವೆ. ಅದನ್ನು ಮೆಟ್ಟಿ ನೀವು ಹೇಗೆ ಬದುಕಿದ್ರಿ ಅನ್ನೋದು ನಮಗೆ ಬೇಕಾಗಿರುತ್ತೆ. ಹೇಗೆ ಬದುಕಿದ್ದೀರಿ ಅದು ಇನ್ನೊಬ್ಬರಿಗೆ ಇನ್ಸ್ಪೈರ್ ಆಗಬೇಕು. ಈ ಜಾತಿ ವ್ಯವಸ್ಥೆ ಅನ್ನೋದು ಮನುಷ್ಯ ಇರುವವರೆಗೂ ಹೋಗೋದಿಲ್ಲ. ಯಾರು ಏನು ಮಾಡೋಕ್ಕಾಗೋದಿಲ್ಲ, ಬ್ರಹ್ಮ ಬಂದರೆ ಏನು ಮಾಡೋಕ್ಕಾಗಲ್ಲ, ಅವನ ತಮ್ಮ ಬಂದರೆ ಏನು ಮಾಡೋಕ್ಕಾಗಲ್ಲ. ಆದರೆ ಸಂಸಾರ ಅನ್ನೋದಿದೆಯಲ್ಲ, ಅದು ಒಂದು ದೊಡ್ಡ ಸಾಗರ. ಅದರದ್ದು ನಮ್ಮ ಸಬ್ಜೆಕ್ಟು. ಈಗ ಒಂದು ಕವಿತೆ ಭಾಷಣ ಮಾಡಲಿದ್ದಾರೆ. ಸಲ್ಮಾ ಬಾನು, ಕೌದಳ್ಳಿ, ಅನೂರು ತಾಲೂಕು.